ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ಸ್ಟೋರಿ ಹೇಳಬೇಕಾಗಿದ್ರೆ ಏನು ಅಂತಂದರೆ ಎಂಜಾಯ್ಮೆಂಟ್ ಬಗ್ಗೆ. ಸೊ ಈ ಟಾಪಿಕ್ ಕೇಳಿದಾಗ ನೀವೆಲ್ಲ ಒಂದು ಜಾಗ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಲಿ ಯಾರೋ ಒಬ್ಬರು ಬಂದು ನಿಮ್ಮನ್ನು ನೆಗೆಟಿವ್ ಆಗಿ ಮಾತಾಡಿದರೆ, ಇಲ್ಲ ನಿಮ್ಮ ಬಗ್ಗೆ ಯಾರು 4 ಜನದಲ್ಲಿ ಕುಂತಾಗ ನಿಮಗೆ ಇನ್ಸಲ್ಟ್ ಆಗಿ ಮಾತಾಡಿದರೆ ಅದರ ಬಗ್ಗೆ ಇದ್ರ ಟಾಪಿಕ್ಕು. ನೀವೆಲ್ಲ ಫ್ರೆಂಡ್ಸ್ ಹತ್ರ ಕುಂತಾಗ ಏನು ಯಾವಾಗ ಯಾವಾಗ ನೋಡಿದ್ರೆ ನೀವು ಬಿಸ್ನೆಸ್ ಮಾಡ್ತೀರಾ, ವರ್ಕ್ ಮಾಡ್ತೀರಾ, ಇನ್ನು ಎಂಜಾಯ್ಮೆಂಟ್ ಅಂದರೆ ಕೂಡ ಇಲ್ಲ. ನೀವು ಎಂಜಾಯ್ಮೆಂಟ್ ಮಾಡಲ್ವಾ ಇಂಥವೇನಾದರೂ ನಿಮಗೆ ಬಂದಿದರೆ ಅದರ ಬಗ್ಗೆ ಸ್ಟೋರಿ. ಸೊ ಒಬ್ಬ ವ್ಯಕ್ತಿ ನಿಮ್ಮ ಫ್ರೆಂಡ್ ಬಂದು ನಿನಗೆ ಎಂಜಾಯ್ಮೆಂಟ್ ಅನ್ನೋದೇ ಗೊತ್ತಿಲ್ಲ, ನಿನಗೆ ಎಂಜಾಯ್ಮೆಂಟೇ ಅನಿಸಲ್ಲ, ನೀನು ಎಂಜಾಯ್ಮೆಂಟೇ ಮಾಡೋದಿಲ್ಲ ಅಂದರೆ, ಎಂಜಾಯ್ಮೆಂಟ್ ಅನ್ನೋದು ಎಲ್ಲರಿಗೂ ಒಂದೇ ರೀತಿ ಅನಿಸೋದು. ಎಂಜಾಯ್ಮೆಂಟ್ ಅನ್ನೋದು ನಿನಗೆ ಅನಿಸಿದ್ದು ಅವ್ರಿಗೆ ಅನಿಸೋದಿಲ್ಲ, ನಿನಗೆ ಇಷ್ಟ ಆಗಿದ್ದವರಿಗೆ ಎಂಜಾಯ್ಮೆಂಟ್ ಆಗೋದಿಲ್ಲ. ಎಕ್ಸಾಂಪಲ್ ತಗೊಂಡ್ರೆ, ಒಬ್ಬ ವ್ಯಕ್ತಿಗೆ ಡ್ಯಾನ್ಸ್ ಆಡಿದ್ರೆ ಚೆನ್ನಾಗಿ ಕಾಣುತ್ತೆ, ಅವ್ರಿಗೆ ಖುಷಿ ಆಗುತ್ತೆ, ಸಂತೋಷವಾಗುತ್ತೆ, ಎಂಜಾಯ್ಮೆಂಟ್ ಸಿಗುತ್ತೆ. ಇನ್ನೊಬ್ಬ ವ್ಯಕ್ತಿಗೆ ಡ್ಯಾನ್ಸ್ ಬರೋದಿಲ್ಲ, ಸೊ ಬೇರೆಯವರ ಡ್ಯಾನ್ಸ್ ನೋಡಿ ಅವ್ರನ್ನ ಎಂಜಾಯ್ ಪಡಿತಾ ಇರ್ತಾನೆ. ಅವ್ರು ಇಷ್ಟು ಫೋರ್ಸ್ ಆಗಿ ಮಾಡಿದ್ರು ಕೂಡ ಆಡೋದೇ ಇಲ್ಲ. ಕೆಲವೊಬ್ರು ಡ್ಯಾನ್ಸೇ ಆಡೋದಿಲ್ಲ, ಆದರೂ ಕೂಡ ಕೆಲವೊಬ್ರು ಡ್ಯಾನ್ಸ್ ನೋಡಿ ಅವರು ತೃಪ್ತಿ ಪಡೆಯುತ್ತಾರೆ. ಇದೇ ಥರ ಕೆಲವೊಬ್ರು ಬೀರ್ ಕುಡಿದ್ರೆ, ಡ್ರಿಂಕ್ ಮಾಡಿದ್ರೆ ಅವ್ರ ಸಂತೋಷವನ್ನ ಇಲ್ಲ ಎಂಜಾಯ್ಮೆಂಟ್ ಅನ್ನೋದು ತಿಳ್ಕೊತಾರೆ. ಇನ್ನೊಬ್ಬರಿಗೆ ಸ್ಪ್ರೈಟ್ ಡ್ರಿಂಕ್ ಮಾಡಿದ್ರೆ ಅವ್ರಿಗೆ ಎಂಜಾಯ್ಮೆಂಟ್ ಅನಿಸುತ್ತದೆ. ಇನ್ನೊಬ್ಬ ವ್ಯಕ್ತಿ ಖರ್ಚು ಮಾಡಿದ್ರೆ ಎಂಜಾಯ್ಮೆಂಟ್ ಅನ್ನೋದು ಸಂತೋಷವನ್ನು ಸಿಗುತ್ತದೆ. ಕೆಲವೊಬ್ಬರಿಗೆ ಬಿಸ್ನೆಸ್ ಮಾಡ್ತಾ ಇದ್ದಾಗ ಇಲ್ಲ ವರ್ಕ್ ಮಾಡ್ತಾ ಇದ್ದಾಗ ಆ ವರ್ಕ್ ಮಾಡೋದ್ರಲ್ಲಿ ಬಿಸ್ನೆಸ್‌ನಲ್ಲಿ ಅವ್ರಿಗೆ ದುಡ್ಡು ಸಂಪಾದನೆ ಮಾಡ್ಕೊತಾ ಎಂಜಾಯ್ಮೆಂಟ್ ಅನ್ನೋದು ಅಲ್ಲೇ ಸಿಗ್ತದೆ. ಕೆಲವರು ದುಡ್ಡು ಖರ್ಚು ಮಾಡಿದ್ರೆ ಎಂಜಾಯ್ಮೆಂಟ್ ಸಿಗುತ್ತೆ ಇಲ್ಲ. ಕೆಲವೊಬ್ಬರಿಗೆ ದುಡ್ಡು ಸಂಪಾದನೆ ಮಾಡ್ತಾ ಇರುವಾಗ ಎಂಜಾಯ್ಮೆಂಟ್ ಸಿಗುತ್ತದೆ. ಹೀಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಚೇಂಜ್ ಇರುತ್ತೆ. ಮನಸ್ಸು ಚೇಂಜ್ ಇರುತ್ತೆ, ಆಲೋಚನೆಗಳು ಚೇಂಜ್ ಇರುತ್ತೆ, ಮೈಂಡ್‌ಸೆಟ್ ಅನ್ನೋದು ಚೇಂಜ್ ಇರುತ್ತೆ. ನಿನಗೆ ಅನಿಸಿದ್ದನ್ನ ಅವ್ರಿಗೆ ಅನಿಸೋದಿಲ್ಲ, ನಿನಗೆ ಇಷ್ಟ ಆಗಿದ್ದನ್ನ ಅವರಿಗೆ ಇಷ್ಟ ಆಗೋದಿಲ್ಲ, ನಿನಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗೋದಿಲ್ಲ, ಅವ್ರಿಗೆ ಇಷ್ಟ ಆಗಿದ್ದು ನಿನಗೆ ಇಷ್ಟ ಆಗೋದಿಲ್ಲ. ಎಕ್ಸಾಂಪಲ್ ತಗೊಂಡ್ರೆ ಲವರ್ಸ್‌ನಲ್ಲಿ ಒಂದು ಎಕ್ಸಾಂಪಲ್ ತಗೊಂಡ್ರೆ ಲವರ್ಸ್‌ನಲ್ಲಿ ಒಬ್ರಿಗೆ ಇಷ್ಟ ಆಗಿದ್ದಂಗೆ ಒಬ್ರಿಗೆ ಇರೋದಿಲ್ಲ. ತುಂಬಾ ಜನ ಬ್ರೇಕಪ್ ಆಗೋದು ಮೇನ್ ರೀಸನ್ಸ್ ಏನಂತಂದ್ರೆ, ಒಬ್ರಿಗೆ ಇಷ್ಟ ಆಗಿದ್ದ ಬಿಹೇವಿಯರನ್ನ ಒಬ್ಬರಿಗೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ದಿನ ಸ್ಟಾರ್ಟಿಂಗ್‌ನಲ್ಲಿ ಇಷ್ಟ ಆಗಿದ್ದು, ಸ್ವಲ್ಪ ದಿನ ಇಷ್ಟ ಆಗೋದಿಲ್ಲ. ಕೆಲವು ದಿನಗಳಾಗಿದ ನಂತರ ಯಾಕೆ ಆಗೋದಿಲ್ಲ ಅಂತಂದ್ರೆ, ಇಷ್ಟ ಆಗಿತ್ತನೋ ಅವ್ರು ಇಲ್ಲ, ಇರ್ತಾ ಇಲ್ಲ ಅದಕ್ಕೆ. ಇದೇ ರೀತಿ ಎಂಜಾಯ್ಮೆಂಟ್‌ನಲ್ಲಿ ಕೂಡ ಇವ್ರಿಗೆ ಇಷ್ಟ ಆಗಿದ್ದು ಇವ್ರಿಗೆ ಎಂಜಾಯ್ಮೆಂಟ್ ಅನಿಸಿದ ಅವ್ರಿಗೆ ಎಂಜಾಯ್ಮೆಂಟ್ ಅನಿಸೋದಿಲ್ಲ. ಕೆಲವರು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಕೂಡ ಅವ್ರ ಮನಃಶಾಂತಿನೇ ಸಿಗೋದಿಲ್ಲ. ಕೆಲವರಿಗೆ ಎಷ್ಟು ಹಣ ಇರುತ್ತೋ ಆದರೂ ಕೂಡ ಅವ್ರಿಗೆ ಎಂಜಾಯ್ಮೆಂಟ್ ಅನ್ನೋದು ಸಿಗೋದಿಲ್ಲ. ಅದೇ ರೀತಿ ಅವ್ರ ಮನಸ್ಸಿನ ಮೇಲೆ ಡಿಪೆಂಡ್ ಇರುತ್ತೆ. ಅವ್ರ ಮೈಂಡ್‌ಸೆಟ್ ಮೇಲೆ ಡಿಪೆಂಡ್ ಇರುತ್ತೆ. ಇವ್ರಿಗೆ ಅನಿಸಿದೆ ಅಂತ ಇವ್ರಿಗೆ ಅನಿಸೋದಿಲ್ಲ. ಇವರು ಇವ್ರಿಗೆ ಎಂಜಾಯ್ಮೆಂಟ್ ಇವ್ರಿಗೆ ಆಗಿದೆ, ಮನಃಶಾಂತಿ ಆಗಿದೆ, ಅವ್ರು ಡ್ಯಾನ್ಸ್ ಆಡಿದರೆ ಆಗಿದೆ. ಬಟ್ ಅವ್ರಿಗೆ ಆಗಿಲ್ಲ. ಅವ್ರು ಡ್ಯಾನ್ಸ್ ಅವ್ರು ಬಾ ಅಂತಂದ್ರು ಬರೋದಿಲ್ಲ. ಎಂಜಾಯ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಇದು ಏನಂದ್ರೆ, ಕೆಲವೊಬ್ಬರು ಬಂದು ನಿಮ್ಮನ್ನು ನೆಗ್ಲೆಕ್ಟ್ ಆಗಿ ಮಾತಾಡಿದಾಗ, ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಬಂದು ನಿಮ್ಮನ್ನು ಇನ್ಸಲ್ಟ್ ಮಾತುಗಳನ್ನು ಆಡಿದಾಗ, ಕೆಲವೊಬ್ರು ಇದ್ದೇ ಇರ್ತಾರೆ ನೆಗೆಟಿವ್ ಫ್ರೆಂಡ್ಸ್‌ಗಳು. ನಿನಗೆ ಎಂಜಾಯ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ, ಯಾವಾಗ ನೋಡಿದ್ರು ಕೆಲಸನೇ ಮಾಡ್ತೀಯಾ, ಎಂಜಾಯ್ಮೆಂಟ್ ಅಂದ್ರೆ ನಿನಗೆ ಗೊತ್ತಿಲ್ಲ ಅಂತ ಇಂಥ ಮಾತುಗಳು ಬಂದಾಗ ನೀವು ಲೈಟ್ ಆಗಿ ತಗೋಬೇಕು. ಯಾಕೆಂದರೆ ಅವ್ರಿಗೆ ಅನಿಸಿದ್ದು ನಿಮ್ಗೆ ಅನಿಸೋದಿಲ್ಲ, ನಿಮ್ಗೆ ಅನಿಸಿದ್ದು ಅವ್ರಿಗೆ ಅನಿಸೋದಿಲ್ಲ. ಅವರು ಏನು ಎಂಜಾಯ್ಮೆಂಟ್ ಅನ್ನು ಮಾಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತು. ನೀವು ಏನು ಎಂಜಾಯ್ಮೆಂಟ್ ಮಾಡಿದಾರ ಅನ್ನೋದು ನಿಮಗೆ ಗೊತ್ತು. ಸೊ ನೀವು ಮಾಡಿದ್ದು ಅವ್ರಿಗೆ ಬರೋದಿಲ್ಲ, ಅವ್ರಿಗೆ ಮಾಡಿದ್ದು ನಿಮಗೆ ಬರೋದಿಲ್ಲ. ಅವ್ರ ಥರ ನಿಮಗೆ ಖುಷಿ ಸಂತೋಷ ಸಿಗಬೇಕು ಅಂದರೆ ಸಾಧ್ಯವಿಲ್ಲ. ಸೊ ನಿಮಗೆ ಬಂದಂಗೆ ನೀವು ಇರಿ, ನಿಮಗೆ ಬಂದಂಗೆ ನೀವು ಬಿಹೇವ್ ಮಾಡಿ, ಎಲ್ಲ ನಿಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರಿ. ಬಟ್ ಅವ್ರು ಮಾಡಿದ್ದಾರೆ, ಅವ್ರ ಸಂತೋಷ ನೋಡಿ ನೀವು ಕುಳ್ಳುಕೋಬೇಡ್ರಿ, ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನೀವು ಥಿಂಕ್ ಅಸ್ಸಲೇ ಮಾಡಬೇಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ಎಂಜಾಯ್ಮೆಂಟ್ ಯಾರಾದರೂ ಎಂಜಾಯ್ಮೆಂಟ್ ಬಗ್ಗೆ ಮಾತಾಡಿದರೆ, ಕೆಲವೊಬ್ಬರು ಡ್ರಿಂಕ್ ಮಾಡಿದರೆ ಎಂಜಾಯ್ಮೆಂಟ್ ಸಿಗುತ್ತೇನೋ, ಅವ್ರಿಗೆ ಅದು ಇಷ್ಟ ಏನೋ, ಅದರಲ್ಲಿ ಮಜಾ ಇದೆ ಏನೋ, ಬಟ್ ನಿಮಗೆ ಅದು ಹ್ಯಾಬಿಟೇ ಇಲ್ಲ, ಅದು ಮಾಡಬೇಕಂತ ಮನಸ್ಸಲ್ಲೇ ಕೂಡ ಬರೋದಿಲ್ಲ. ಸೊ ನಿಮ್ಗೆ ಇದೇ ರೀತಿ ಎಂಜಾಯ್ಮೆಂಟ್ ಸಿಗುತ್ತೆ ಅಂತ ತಿಳ್ಕೊಳ್ಳಿ. ಯಾವುದು ಕೂಡ ಕೆಲವೊಂದು ಕೆಟ್ಟ ಚಟ ಕೂಡ ಎಂಜಾಯ್ಮೆಂಟ್ ಅನಿಸುತ್ತದೆ. ಇನ್ನೊಬ್ಬರಿಗೆ ಆ ಹ್ಯಾಬಿಟ್ ಹಾಕ್ಲಿಕ್ಕೆ ಹೋಗಬೇಡಿ, ಆ ಹ್ಯಾಬಿಟ್ ಮಾಡ್ಕೋಬಾರದು. ಲವ್ ಮಾಡಿದ್ರೆ ಕೆಲವೊಬ್ಬರಿಗೆ ಸಿಕ್ಕವರಿಗೆಲ್ಲ ನೋಡಿದ್ರೆ ಎಂಜಾಯ್ಮೆಂಟ್ ಸಿಗುತ್ತದೆ. ಬಟ್ ಆ ಎಂಜಾಯ್ಮೆಂಟ್ ಸಿಕ್ಕಿದಾಗ ಚೆನ್ನಾಗಿರುತ್ತೆ. ಬಟ್ ಅದು ಕಷ್ಟ ಬಂದಾಗ, ನಿಮಗೆ ಅದ್ರ ನೋವು ಬಂದಾಗ, ಪ್ರಾಬ್ಲಮ್ಸ್ ಬಂದಾಗ ಆ ಲೈಫ್ ಹೇಗಿರುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಅದೇ ರೀತಿ ಕೆಲವೊಬ್ರದ್ದು ನಿಮ್ಗೆ ಎಂಜಾಯ್ಮೆಂಟ್ ಬೇಕಂದ್ರೆ ನೀವು ಬಿಸ್ನೆಸ್ಸಲ್ಲೇ ಎಂಜಾಯ್ ಸಿಗುತ್ತೆ. ನೀವು ಕೆಲವೊಬ್ರು ದುಡ್ಡು ಖರ್ಚು ಮಾಡಿದ್ರೆ ಎಂಜಾಯ್ಮೆಂಟ್ ಸಿಗುತ್ತೆ. ಬಟ್ ಅವ್ರು ಉಲ್ಟಾ ಲಾಸ್ ಆಗುತ್ತದೆ. ನೀವು ಬಿಸ್ನೆಸ್‌ನಲ್ಲಿ ನೀವು ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ನಿಮ್ಗೆ ಎಷ್ಟು ಎಂಜಾಯ್ಮೆಂಟ್ ಸಿಗುತ್ತೆ ಅನ್ನೋದು ಅದು ಆಮೇಲೆ ನೀವು ತಿಳ್ಕೊಳ್ಳಿ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೋಡಿ, ಅದರಲ್ಲಿ ದುಡ್ಡು ನೀವು ಸಂಪಾದನೆ ಮಾಡ್ತಿರುವಾಗ ನೀವು ಎಷ್ಟು ಉಲ್ಲಾಸವಾಗಿರ್ತೀರ, ನಿಮ್ಗೆ ಎಷ್ಟು ದುಡ್ಡಿಗೆ ನೋಡಿದ್ರೆ ಆಟೋಮೆಟಿಕಲಿ ಎಲ್ಲ ಪ್ರೀತಿ ಬಂದೇ ಬಿಡುತ್ತೆ. ಎಂಜಾಯ್ಮೆಂಟ್ ಅನ್ನೋದು ಆಟೋಮೆಟಿಕಲಿ ಬರುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್?
ಸೊ ಎಂಜಾಯ್ಮೆಂಟ್ ಅನ್ನೋದು ಫಸ್ಟ್ ನೀವು ದುಡ್ಡು ಇದ್ರೆ ಆಟೋಮೆಟಿಕ್ ಎಂಜಾಯ್ ಬರುತ್ತೆ. ಕೆಲವೊಂದು ದುಡ್ಡು ಇಲ್ಲದೇ ಎಂಜಾಯ್ಮೆಂಟ್ ಸಿಗೋದಿಲ್ಲ, ಅದು ಸ್ವಲ್ಪ ಮಾತ್ರ. ಬಟ್ ದುಡ್ಡು ಇದ್ರೆ ಮಾತ್ರ ಯಾವಾಗಲೂ ಎಂಜಾಯ್ಮೆಂಟ್, ಯಾವಾಗ ಬೇಕಾದ್ರೆ ಅವಾಗ ಎಂಜಾಯ್ಮೆಂಟ್. ನೀವು ಎಂಜಾಯ್ಮೆಂಟ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡು ನೀವು ಎಂಜಾಯ್ ಮಾಡ್ಬೋದು, ಸಂತೋಷ ಸಿಗುತ್ತದೆ. ಅರ್ಥ ಆಯ್ತಾ? ಈ ಸ್ಟೋರಿ ನೀವು ಪೂರ್ತಿಯಾಗಿ ಕೇಳಿದ್ರೆ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು.